ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಆ 14 ಮಂದಿ ರಾಕ್ಷಸ ಪ್ರಧಾನರನ್ನು ಕೊಂದುದು, ಶೂರ್ಪಣಖೆಯು ಭಯಪಟ್ಟು ಖರನ ಬಳಿಗೆ ಹಿಂದಿರುಗಿ ಹೋದುದು ಎಂಬ 20ನೆಯ ಸರ್ಗಕ್ಕೆ ಸ್ವಾಗತ. ಆಮೇಲೆ ಶೂರ್ಪಣಖಿಯು ರಾಮಾಶ್ರಮಕ್ಕೆ ಬಂದು ತನ್ನ ಸಂಗಡ ಬಂದ ರಾಕ್ಷಸರಿಗೆ ಸೀತೆಯನ್ನು ರಾಮಲಕ್ಷ್ಮಣರನ್ನು ತೋರಿಸಿದಳು. ಆ ಎಲ್ಲ ರಾಕ್ಷಸರು 14 ಮಂದಿ ಖರನ ಪ್ರಧಾನರಾಗಿದ್ದು ಶ್ರೀರಾಮನನ್ನು ಎದುರಿಸಿ ಯುದ್ಧ ಮಾಡಲೆಂದೇ ಬಂದಿದ್ದರು. ಆ ರಾಕ್ಷಸರೆಲ್ಲರೂ ಪರ್ಣಶಾಲೆಯಲ್ಲಿ ಸೀತಾ ಸಮೇತನಾಗಿ ಕುಳಿತಿರುವ ರಾಮನನ್ನು ಲಕ್ಷ್ಮಣನನ್ನು ಕಂಡರು. ಇಷ್ಟರಲ್ಲಿ ರಾಮನು ಶೂರ್ಪಣಖೆಯೊಡನೆ ರಾಕ್ಷಸರು ಬರುತ್ತಿರುವುದನ್ನು ಕಂಡು ತಮ್ಮನಾದ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನೀನು ಸ್ವಲ್ಪ ಕಾಲದವರೆಗೆ ಈ ಸೀತೆಯನ್ನು ನೋಡಿಕೊಳ್ಳುತ್ತಿರು. ನಾನು ಈ ಶೂರ್ಪಣಖೆಯೊಡನೆ ಬಂದಿರುವ ರಾಕ್ಷಸರನ್ನು ಕೊಂದು ಹಾಕಿ ಬರುವೆನು ಎಂದು ಹೇಳಿ ಧರ್ಮಾತ್ಮನಾದ ಆತನು ಚಿನ್ನದ ಕಟ್ಟುಳ್ಳ ತನ್ನ ಬಿಲ್ಲಿಗೆ ನಾಣೇರಿಸಿ ಇದಿರಾಗಿ ಬರುತ್ತಿದ್ದ ರಾಕ್ಷಸರನ್ನು ನೋಡಿ, ಎಲೈ, ನಾವು ದಶರಥ ರಾಜನ ಮಕ್ಕಳು, ನಾವಿಬ್ಬರು ಸಹೋದರರು, ನಮಗೆ ರಾಮಲಕ್ಷ್ಮಣರೆಂದು ಹೆಸರು. ಇವಳನ್ನು ಸೀತೆ ಎನ್ನುವರು. ಏನೋ ಒಂದು ಕಾರಣಾಂತರದಿಂದ ಅಬಲೆಯಾದ ಇವಳನ್ನು ಕರೆದುಕೊಂಡು ದುರ್ಗಮವಾದ ಈ ದಂಡಕಾರಣ್ಯಕ್ಕೆ ಬಂದಿರುವೆವು. ನಾವೆಲ್ಲರೂ ಫಲಮೂಲಾದಿಗಳನ್ನು ತಿನ್ನುತ್ತಾ ಜಿತೇಂದ್ರಿಯರಾಗಿ ತಪೋನಿರತರಾಗಿ ಇಲ್ಲಿ ಧರ್ಮವನ್ನು ಆಚರಿಸುತ್ತಿರುವೆವು. ಹೀಗಿರುವಾಗ ನಮ್ಮನ್ನು ನೀವೇಕೆ ಹಿಂಸಿಸುವಿರಿ? ನಾನಾದರೂ ಈ ಮಹರ್ಷಿಗಳ ಆಜ್ಞೆಯಿಂದ ಋಷಿಕಂಟಕರಾಗಿರುವ ಪಾಪಾತ್ಮರಾದ ನಿಮ್ಮಂಥವರನ್ನು ಕೊಲ್ಲುವುದಕ್ಕಾಗಿಯೇ ಧನುರ್ಬಾಣಗಳನ್ನು ಹಿಡಿದು ಇಲ್ಲಿಗೆ ಬಂದಿರುವೆನು. ಎಲೈ ದುಷ್ಟ ರಾಕ್ಷಸರೇ, ಅಲ್ಲಿಯೇ ನಿಲ್ಲಿರಿ. ದುರ್ಬುದ್ಧಿಯಿಂದ ಬಂದು ಮೇಲೆ ಬೀಳಬೇಡಿರಿ. ನಿಮಗೆ ಪ್ರಾಣದ ಮೇಲೆ ಆಸೆಯಿದ್ದರೆ ಓಡಿ ಹೋಗಬಹುದು ಎಂದನು. ಬ್ರಾಹ್ಮಣ ಘಾತುಕರಾದ ಆ 14 ಮಂದಿ ರಾಕ್ಷಸರು ಹೀಗೆ ಮೃದುವಾಕ್ಯಗಳಿಂದಲೇ ಮರ್ಮಭೇದಕವಾಗಿ ಮಾತಾಡುತ್ತಿರುವ ರಾಮನನ್ನು ನೋಡಿ ಕೋಪದಿಂದ ಕೆಂಪಾದ ಕಣ್ಣುಳ್ಳವರಾಗಿದ್ದರು. ಅಪೂರ್ವ ಪರಾಕ್ರಮವುಳ್ಳ ರಾಮನೂ ಕೂಡ ಭಯಂಕರ ಸ್ವರೂಪರಾದ ಆ ರಾಕ್ಷಸರನ್ನು ನೋಡಿ ಕೋಪದಿಂದ ಜ್ವಲಿಸುತ್ತಿದ್ದನು. ಆ ರಾಕ್ಷಸರು ಕೈಯಲ್ಲಿ ಶೂಲವನ್ನು ಹಿಡಿದು ಕುಪಿತರಾಗಿ ರಾಮನನ್ನು ನೋಡಿ, ನಮ್ಮ ಪ್ರಭುವಾದ ಮಹಾತ್ಮನಾದ ಖರನಿಗೆ ಕೋಪವನ್ನು ಹುಟ್ಟಿಸಿದ ಮೇಲೆ ಇನ್ನು ನೀನು ಬದುಕುವುದೆಂದರೇನು? ಈಗಿನ ಯುದ್ಧದಲ್ಲಿಯೇ ನೀನು ನಮ್ಮಿಂದ ಹತನಾಗಿ ಪ್ರಾಣವನ್ನು ಬಿಡುವೆ. ಇದರ ಮೇಲೆ ನೀನು ಏಕಾಕಿಯಾಗಿರುವೆ. ನಾವು ಬಹಳ ಮಂದಿ ಇರುವೆವು. ಯುದ್ಧದಲ್ಲಿ ನೀನೊಬ್ಬನು ನಮ್ಮೆಲ್ಲರ ಮುಂದೆ ನಿಲ್ಲಬಲ್ಲೆಯ? ಮುಂದೆ ನಿಲ್ಲುವುದಕ್ಕೂ ಶಕ್ತಿ ಇಲ್ಲದ ನಿನಗೆ ಇನ್ನು ಯುದ್ಧದಾಸೆ ಏಕೆ? ಅಥವಾ ಹಾಗೆ ನಿನಗೆ ಆಸೆ ಇದ್ದರೆ ಬಂದು ನಿಲ್ಲು. ಇದು ನಮ್ಮ ಕೈಯಲ್ಲಿರುವ ಪರಿಘ, ಪಟ್ಟಸ, ಶೂಲಾದಿ ಆಯುಧಗಳನ್ನು ನೋಡು. ನಮ್ಮ ಬಾಹುಪ್ರಯುಕ್ತಗಳಾದ ಈ ಆಯುಧಗಳು ನಿಮಿಷ ಮಾತ್ರದಲ್ಲಿ ನಿನ್ನ ವೀರ್ಯವನ್ನು ಅಡಗಿಸಿ ನಿನ್ನ ಕೈಯಲ್ಲಿರುವ ಧನುಸ್ಸನ್ನು ಖಂಡಿಸಿ ನಿನ್ನ ಪ್ರಾಣವನ್ನು ನೀಗಿಸುವವು ಎಂದು ಹೇಳುತ್ತಾ ಆ ರಾಕ್ಷಸರೆಲ್ಲರೂ ತಮ್ಮ ಕೈಯಲ್ಲಿದ್ದ ಶೂಲಗಳನ್ನು ಏಕಕಾಲದಲ್ಲಿ ರಾಮನ ಮೇಲೆ ಪ್ರಯೋಗಿಸಿದರು. ರಾಮನು ಆ 14 ಶೂಲಗಳನ್ನು ಚಿನ್ನದ ಹಿಡಿಗಳುಳ್ಳ ಅಷ್ಟೇ ಬಾಣಗಳಿಂದ ನಡುದಾರಿಯಲ್ಲೇ ಕತ್ತರಿಸಿಬಿಟ್ಟನು. ಆಮೇಲೆ ಮಹಾ ತೇಜಸ್ವಿಯಾದ ರಾಮನು ಕೋಪಾವಿಷ್ಟನಾಗಿ ಸೂರ್ಯನಂತೆ ಜ್ವಲಿಸುತ್ತಿರುವ ತೀಕ್ಷ್ಣವಾದ ಬೇರೆ ಬೇರೆ 14 ಬಾಣಗಳನ್ನು ತೆಗೆದುಕೊಂಡು ಕಲ್ಲುಗಳನ್ನು ಭೇದಿಸುವಂತಿರುವ ಆ ಬಾಣಗಳನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಆಕರ್ಣಾಂತವಾಗಿ ಸೆಳೆದು ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಆ ರಾಕ್ಷಸರಿಗೆ ಗುರಿಯಿಟ್ಟು ಹೊಡೆದನು. ಚಿನ್ನದ ಹಿಡಿಗಳಿಂದಲೂ ಚಿನ್ನದ ಕಟ್ಟುಗಳಿಂದಲೂ ಅಲಂಕರಿಸಲ್ಪಟ್ಟು ಅಗ್ನಿಯಂತೆ ಜ್ವಲಿಸುತ್ತಿರುವ ಆ ಬಾಣಗಳು ರಾಕ್ಷಸರೆಲ್ಲರ ಎದೆಯನ್ನು ಸೀಳಿಕೊಂಡು ಅವರ ಬೆನ್ನಿನಲ್ಲಿ ಹೊರಟು ರಕ್ತದಿಗ್ಧಗಳಾಗಿ ಸಿಡಿಲಿನಂತೆ ಮೊಳಗುತ್ತಾ ನೆಲದ ಮೇಲೆ ಬಿದ್ದು ಭೂಮಿಗೂ ನಾಟಿಕೊಂಡವು.
ಆ ಕ್ಷಣವೇ ರಾಕ್ಷಸರೆಲ್ಲರೂ ಸೀಳಿದ ಎದೆಯುಳ್ಳವರಾಗಿ ಅಂಗಾಂಗಗಳಲ್ಲಿಯೂ ರಕ್ತ ಪ್ರವಾಹವನ್ನು ಸುರಿಸುತ್ತಾ ಬುಡವನ್ನು ಕಡಿದ ಮರದಂತೆ ವಿಕೃತಾಕಾರದಿಂದ ನೆಲದಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟರು. ಹೀಗೆ ಸತ್ತು ಬಿದ್ದ ತನ್ನ ಕಡೆಯ ರಾಕ್ಷಸರನ್ನು ನೋಡಿ ಶೂರ್ಪಣಖೆಯು ಕೋಪದಿಂದ ಮೈ ತಿಳಿಯದವಳಾಗಿ ಹಿಂದು ಮುಂದು ತೋರದೆ ಭಯಗ್ರಸ್ತಳಾಗಿ ವಿಕಟ ಸ್ವರದಿಂದ ಕೂಗಿಡುತ್ತಿದ್ದಳು. ಹೀಗೆ ಆ ರಾಕ್ಷಸಿಯು ಅರಚಿಕೊಳ್ಳುತ್ತಾ ಅತಿವೇಗದಿಂದ ಓಡಿ ಪುನಃ ಖರನ ಬಳಿಗೆ ಬಂದು ಮುಂದೆ ನಿಂತಳು. ಇಷ್ಟರಲ್ಲಿ ಅವಳ ಕಿವಿ ಮೂಗುಗಳ ಗಾಯದ ರಕ್ತವು ಒಣಗಿ ಕಟ್ಟಿದುದರಿಂದ ಅಲ್ಲಲ್ಲಿ ಅಂಟುಗಟ್ಟಿದ ಆನೆ ಬೇಲದ ಮರದ ಕೊಂಬೆಯಂತೆ ಕಾಣುತ್ತಿದ್ದಳು. ಅಲ್ಲಿ ಆ ರಾಕ್ಷಸಿಯು ಖರನ ಮುಂದೆ ನಿಂತು ದುಃಖದಿಂದ ಹೋ ಎಂದು ಗೋಳಿಡುತ್ತಾ ಕಣ್ಣುಗಳಲ್ಲಿ ನೀರನ್ನು ಸುರಿಸಿ ಕಂದಿದ ಮುಖವುಳ್ಳವಳಾಗಿದ್ದಳು. ಹೀಗೆ 14 ಮಂದಿ ರಾಕ್ಷಸ ಪ್ರಧಾನರು ರಾಮನಿಂದ ಹತರಾದುದನ್ನು ನೋಡಿದೊಡನೆ ಶೂರ್ಪಣಖಿಯು ಓಡಿ ಬಂದು ಆ ಯುದ್ಧದಲ್ಲಿ ನಡೆದ ಅತ್ಯಾಹಿತಗಳೆಲ್ಲವನ್ನು ಖರನಿಗೆ ಕ್ರಮವಾಗಿ ವಿವರಿಸಿ ತಿಳಿಸಲಾರಂಭಿಸಿದಳು. ಇಲ್ಲಿಗೆ 20ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.